ಅಂಟಾರ್ಟಿಕಾದಲ್ಲಿ ಹೊರಗೆ ದಾಖಲಾದ ಅತ್ಯಂತ ತಂಪಾದ ತಾಪಮಾನವೆಂದರೆ -128 ಡಿಗ್ರಿ ಫೆರನ್ಹೈಟ್. ಕ್ಯಾಲಿಫೋರ್ನಿಯಾದ ಡೆತ್ ವ್ಯಾಲಿಯಲ್ಲಿ ಹೊರಗೆ ದಾಖಲಾದ ಅತ್ಯಂತ ಬಿಸಿಯಾದ ತಾಪಮಾನವೆಂದರೆ 134 ಡಿಗ್ರಿ ಫೆರನ್ಹೈಟ್. ಹೊರಗಿನ ಅತ್ಯಂತ ತಂಪಾದ ಮತ್ತು ಬಿಸಿಯಾದ ತಾಪಮಾನಗಳ ನಡುವೆ ಎಷ್ಟು ಡಿಗ್ರಿ ವ್ಯತ್ಯಾಸವಿದೆ ಅಂತ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಕೊಟ್ಟಿರುವ ಪ್ರಶ್ನೆಯಲ್ಲಿ ತಾಪಮಾನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಾಪಮಾನಗಳನ್ನ ಅಳೆಯುವ ಮಾಪಕ ಬಂದು ಉಷ್ಣಮಾಪಕ ಮತ್ತು ಉಷ್ಣಮಾಪಕದಲ್ಲಿ ಸಂಖ್ಯೆಗಳು ಒಂದು ಲಂಬ ರೇಖೆಯ ಮೇಲೆ ಪ್ರತಿನಿಧಿಸಲ್ಪಟ್ಟಿರುತ್ತೆ. ಹಾಗಾಗಿ ನಾವು ಒಂದು ಲಂಬ ರೇಖೆಯನ್ನ ತಗೊಂಡು ಅದರಲ್ಲಿ 0 ಡಿಗ್ರಿ ಫೆರನ್ಹೈಟ್ ಅನ್ನ ಒಂದು ಉಲ್ಲೇಖವಾಗಿಟ್ಕೊಂಡ್ರೆ 0ಯ ಮೇಲ್ಗಡೆ 134 ಡಿಗ್ರಿ ಫೆರನ್ಹೈಟ್ ಕಂಡು ಬರುತ್ತೆ, 0ಯ ಕೆಳಗೆ -128 ಡಿಗ್ರಿ ಫೆರನ್ಹೈಟ್ ಕಂಡು ಬರುತ್ತೆ. ಪ್ರಶ್ನೆಯ ಪ್ರಕಾರ ಅತ್ಯಂತ ತಂಪಾದ ಮತ್ತು ಬಿಸಿಯಾದ ತಾಪಮಾನಗಳ ನಡುವೆ ಎಷ್ಟು ಡಿಗ್ರಿ ವ್ಯತ್ಯಾಸ ಇದೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಅಂದ್ರೆ ಈ ಎರಡು ತಾಪಮಾನಗಳ ನಡುವೆ ಇರುವ ವ್ಯತ್ಯಾಸ ಅಥವಾ ಅಂತರ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಇದನ್ನ ಬೇರೆ ಬೇರೆ ವಿಧಾನದಲ್ಲಿ ನಾವು ಮಾಡಬಹುದು. ಒಂದು ವಿಧಾನದಲ್ಲಿ ಅತ್ಯಂತ ತಂಪಾದ ತಾಪಮಾನವಾದ -128 ಡಿಗ್ರಿ ಫೆರನ್ಹೈಟ್ ಅನ್ನ ಅತ್ಯಂತ ಬಿಸಿಯಾದ ತಾಪಮಾನವಾದ 134 ಡಿಗ್ರಿ ಫೆರನ್ಹೈಟ್ ಇಂದ ಕಳೆಯೋದಾಗಿರುತ್ತೆ. ಅಂದ್ರೆ 134 ಡಿಗ್ರಿ -128 ಡಿಗ್ರಿ ಫೆರನ್ಹೈಟ್. ಇಲ್ಲಿ ನಾವು ಒಂದು ಋಣ ಸಂಖ್ಯೆಯನ್ನ ಕಳೀತಾ ಇರೋದ್ರಿಂದ ಇದು ಬಂದು 134 ಪ್ಲಸ್ 128ಕ್ಕೆ ಸಮವಾಗಿರುತ್ತೆ. ಮತ್ತೊಂದು ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ 0 ಡಿಗ್ರಿ ಫೆರನ್ಹೈಟ್ಗೂ ಮತ್ತು 134 ಡಿಗ್ರಿ ಫೆರನ್ಹೈಟ್ಗೂ ಇರುವ ಅಂತರವನ್ನ ನೋಡಿದ್ರೆ 134 ಡಿಗ್ರಿಗಳಾಗಿರುತ್ತೆ. ಅದೇ ರೀತಿಯಲ್ಲಿ 0ಯಿಂದ -128 ಡಿಗ್ರಿ ಫೆರನ್ಹೈಟ್ಗೆ ಇರುವ ಅಂತರವನ್ನ ನೋಡಿದ್ರೆ ಅಂತರ ಬಂದು ಒಂದು ಸಂಪೂರ್ಣ ಮೌಲ್ಯ, ಅಂದ್ರೆ ಬರೀ ನಾವು ಧನಾತ್ಮಕ ಅಂಶವನ್ನ ತಗೊಳ್ತೇವೆ. ಹಾಗಾಗಿ ಇದು ಬಂದು 128ಕ್ಕೆ ಸಮವಾಗಿರುತ್ತೆ. ಇದೆರಡನ್ನ ಕೂಡಿದ್ರೆ ನಮಗೆ ಇದೆರಡರ ನಡುವೆ ಇರುವ ಅಂತರ ತಿಳಿದು ಬರುತ್ತೆ. 134 ಪ್ಲಸ್ 128 262ಕ್ಕೆ ಸಮವಾಗಿರುತ್ತೆ. ಅಂದ್ರೆ ಅತ್ಯಂತ ತಂಪಾದ ಮತ್ತು ಬಿಸಿಯಾದ ತಾಪಮಾನಗಳ ನಡುವೆ ಇರುವ ವ್ಯತ್ಯಾಸ ಬಂದು 262 ಡಿಗ್ರಿ ಫೆರನ್ಹೈಟ್ ಆಗಿರುತ್ತೆ.